ಜೈಲಲ್ಲಿ ಇದ್ಕೊಂಡೇ ಉದ್ಯಮಿಗೆ ಬೆದರಿಕೆ ಕರೆ ಬಂದಿದೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದ ಮೇಲೆ ಖಾಕಿ ದಾಳಿ ಮಾಡಿದ್ದಾರೆ. ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ ತುಂಗಾನಗರ ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಜೈಲಲ್ಲಿ ಇದ್ಕೊಂಡೇ ಹೇಗೆಲ್ಲ ಆವಾಜ್ ಹಾಕಿದ್ದಾರೆ ನೋಡಿ. ಉದ್ಯಮಿಗೆ ಬೆದರಿಕೆ ಹಾಕಿರೋ ಪ್ರಕರಣ. ಕಾರಾಗೃಹದ ಮೇಲೆ ಖಾಕಿ ದಾಳಿ ಮಾಡಿದ್ರು. ಮೊಬೈಲನ್ನು ವಶಪಡಿಸಿಕೊಂಡಿದ್ದಾರೆ ತುಂಗಾನಗರ ಪೊಲೀಸರು. ಇಬ್ಬರು ಸಿಪಿಐಗಳ ನೇತೃತ್ವದಲ್ಲಿ ದಾಳಿ ನಡೆಯಿತು. CIN ಠಾಣೆ CPI ತುಂಗಾನಗರ ಠಾಣೆ ಪ್ರಭರ CPI KT ಗುರುರಾಜ್ ನೇತೃತ್ವದಲ್ಲಿ ಜೈಲ್ ಮೇಲೆ ದಾಳಿ ಆಯಿತು. ರೌಡಿ ಶೀಟರ್ ಬಚ್ಚನ್ ಬಳಿ ಇದ್ದಂಥ ಮೊಬೈಲ್ ವಶಪಡಿಸ್ಕೊಂಡ್ರು. ಹೆಂಗೆ ಸಿಗುತ್ತಪ್ಪ ಇವ್ರುಗಳಿಗೆ, ಅಲ್ಲೇ ಎಲ್ಲೋ ಡೀಲ್ ಇರುತ್ತೆ ಅಂತ. ರೌಡಿ ಬಚ್ಚನ್ ಪ್ರತ್ಯೇಕ ಸೆಲ್ನಲ್ಲಿ ಇಟ್ಟಿದ್ದಾರೆ, ನಿಗಾ ಇಟ್ಟಿದ್ದಾರೆ. ಜೈಲಿನಲ್ಲಿ ಇದ್ಕೊಂಡೆ ಹಣಕ್ಕೋಸ್ಕರ ಜೀವ ಬೆದರಿಕೆ ಹಾಕಿದ್ದ ಈ ಬಚ್ಚನ್ ದರೋಡೆ, ಅಪಹರಣ ಸೇರಿದಂತೆ ವಿವಿಧ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಜನವರಿ 23ನೇ ತಾರೀಕು ಉದ್ಯಮಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಇದೇ ಬಚ್ಚನ್ ಶಿವಮೊಗ್ಗದ ನಾಸಿರ್ ಖಾನ್ ಅನ್ನೋರಿಗೆ ಬೆದರಿಕೆ ಹಾಕಿದ್ದ ಪ್ರಕರಣ ಈಗ ಪೊಲೀಸರು ರೇಡ್ ಮಾಡಿ ವಶಪಡಿಸಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ವೀರೇಶ್ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಸುಮ್ಮನೆ ಮೊಬೈಲ್ ಸಿಕ್ಬಿಡಲ್ಲ ಅಲ್ವಾ, ಇನ್ಯಾರ್ದೋ ಇನ್ವಾಲ್ವ್ಮೆಂಟ್ ಇರಬೇಕು ಸಪೋರ್ಟ್ ಮಾಡಕ್ಕೆ. ಹೌದು ಹರೀಶ್, ಏನು ಜೈಲಿನಲ್ಲಿ ಇದ್ದುಕೊಂಡೇ ಮೊಬೈಲ್ ನಲ್ಲಿ ಕರೆ ಮಾಡಿ ಏನು ಜೀವ ಬೆದರಿಕೆ ಹಾಕಿರುವಂತದ್ದು, ಅದರಲ್ಲೂ ಕೂಡ ಹಣಕ್ಕೆ ಡಿಮ್ಯಾಂಡ್ ಇಟ್ಟು 2-3 ಸಾರಿ ಫೋನ್ ಕರೆ ಮಾಡಿ ಬೆದರಿಸಿರುವಂತದ್ದು. ಅದರಲ್ಲೂ ಈಗ ಜನವರಿ 23ನೇ ತಾರೀಕು ಕೂಡ ಏನು ನಾಸಿರ್ ಖಾನ್ ಎಂಬುವವರಿಗೆ ರೌಡಿ ಬಚ್ಚನ್ ಅವರು ಕರೆ ಮಾಡಿದ್ರು. ಇದನ್ನ ಬೆನ್ನತ್ತಿದ್ದ ಪೊಲೀಸರು ಈಗ ರೈಡ್ ಮಾಡಿ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಈ ರೌಡಿ ಬಚ್ಚನ್ ಮೇಲೆ ವಿವಿಧ ಕೇಸ್ಗಳು ಕೂಡ ದಾಖಲಾಗಿರುವಂತದ್ದು. ಸಾಕಷ್ಟು ಕೇಸ್ಗಳ ಮೇಲೆ ಇವರು ರೌಡಿ ಬಚ್ಚನ್ ರೌಡಿ ಶೀಟರ್ ಕೂಡ ಓಪನ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇದ್ದುಕೊಂಡು ಉದ್ಯಮಿ ಒಬ್ಬರಿಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು. ಜೊತೆಗೆ ಹಣ ಕೊಡದೇ ಇದ್ರೆ ಜೀವ ತೆಗೆಯೋದಾಗಿ ಕೂಡ ಜೀವ ಬೆದರಿಕೆ ಕೂಡ ಹಾಕಿರುವಂತದ್ದು. ಸುಮಾರು 2-3 ತಿಂಗಳಿಂದನೂ ಕೂಡ ಹಾಕಿದ್ರು. ಆದ್ರೆ ಅವರು ಉದ್ಯಮಿ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈಗ ಮತ್ತೆ ಜನವರಿ 23ನೇ ತಾರೀಕು ಮತ್ತೆ ಕರೆ ಬಂದಾಗ ಏನು ಶಿವಮೊಗ್ಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತದ್ದು. ದೂರ್ನ ಆಧಾರದ ಮೇಲೆ ಈಗ ಪೊಲೀಸರು ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ರೈಡ್ ಮಾಡಿ ಈಗ ಮೊಬೈಲ್ ಕೂಡ ರೈಡ್ ಮಾಡಿರುವಂತದ್ದು. ಕೈದಿಗೆ ಮೊಬೈಲ್ ಹೆಂಗ್ ಸಿಕ್ತು? ಅದೇ ಈಗ ಸದ್ಯ ಈಗ ಅದು ಕೂಡ ತನಿಖೆ ಆಗ್ತಾ ಇರುವಂತದ್ದು. ಶಿವಮೊಗ್ಗ SP ಈಗ ಸ್ಟ್ರಿಕ್ಟ್ ಆಗಿರೋ ಕೂಡ ಅವರಿಗೆ ಏನು ಸೂಚನೆ ಕೂಡ ನೀಡಿರುವಂತದ್ದು. ಅಂದ್ರೆ ಇದ್ರಲ್ಲಿ ಯಾರ್ಯಾರು ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದಾರಾ ಅಥವಾ ಯಾರು ಜೈಲಿಗೆ ಯಾವ ರೀತಿ ಮೊಬೈಲ್ ಹೋಯ್ತು ಅನ್ನೋದು ಕೂಡ ಈಗ ಎನ್ಕ್ವೈರಿ ಮಾಡ್ಬೇಕು ಅನ್ನೋದು ಕೂಡ ಶಿವಮೊಗ್ಗ SP ಈಗ ಅಲ್ಲಿನ ಸಿಬ್ಬಂದಿಗಳಿಗೆ ಮತ್ತೆ ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಷ್ಟು ದುಡ್ಡು ಕೇಳಿದ್ರಂತೆ? ಆ ಬಗ್ಗೆ FIR ನಲ್ಲಿ ದೂರಿನಲ್ಲಿ ಅವರೇನು ದಾಖಲೆ ಮಾಡಿಲ್ಲ. ಆದ್ರೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು. ಜೊತೆಗೆ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆ ಹಾಕಿದ್ರು. ಕಳೆದ 2-3 ತಿಂಗಳಿಂದನೂ ಕೂಡ ಕರೆ ಬರ್ತಾ ಇತ್ತು. ಈಗ ಇದೇ ಜನವರಿ 23ರಂದು ಕೂಡ ಮತ್ತೆ ಕರೆ ಬಂದಾಗ ಅವರು ಏನು ಉದ್ಯಮಿ ಜೀವ ಭಯದಲ್ಲಿ ಮತ್ತೆ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರವೀರೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ.